ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಲೋ ಸರ್, ಇದು ಮೆಗಾ ಎಕ್ಸೆಲ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಮಾಡಲ್ ಎಷ್ಟು ಗಾಡಿ? 17 ಡಿಸೆಂಬರ್ 18. ಓನರ್ ಎಷ್ಟಾಗಿದ್ದಾರೆ? ಸಿಂಗಲ್ ಒಂದ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್. ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು? ಒಂದು ಚಿಲ್ಲರೆ. ಒಂದು ಚಿಲ್ಲರೆ ಹೊಡೆಯುತ್ತೆ. ಟೈರ್ ಕಂಡೀಷನ್? ಟೈರ್ ಎಲ್ಲ ಚೆನ್ನಾಗಿದೆ. ಯಾವುದೋ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ? ಲೋನ್ ಯಾವ್ದಿಲ್ಲ ಸರ್. ಒಂದು ಚಿಲ್ಲರೆ ಹೊಡಿದೆ ಗಾಡಿ? ಒಂದು ಚಿಲ್ಲರೆ ಹೊಡೆಯುತ್ತೆ. ಇಂಜಿನ್ ಕೆಲಸ ಏನಾದ್ರು ಮಾಡಿಸಿದ್ರ? ಇಂಜಿನ್ ಏನ್ ಸಣ್ಣ ಪುಟ್ಟ ದೊಡ್ಡ ಕೆಲಸ ಏನ್ ಬಂದಿಲ್ಲ, ಸಣ್ಣ ಸಣ್ಣ ಯಾವ್ದು ಬಂದಿತ್ತು ಅಷ್ಟೇ. ಸಣ್ಣ ಪುಟ್ಟ ಕೆಲಸ ಮಾಡಿಸಿದ್ರು. ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಗಾಡಿದು? ತೊಟ್ಟ ಎಲ್ಲ ಚೆನ್ನಾಗಿದೆ. ಎಷ್ಟು ಕೊಡುತ್ತೆ ನಮ್ಮ ಮೈಲೇಜ್ ಗಾಡಿ ಇದು? ಒಂದು 13-14 ಬರ್ತದೆ. ಲೋಕಲ್ ಲಾಂಗ್ ಆದ್ರೆ ಒಂದು 16 ಬರ್ತದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ಲ ಗಾಡಿಗೆ? ಮ್ಯೂಸಿಕ್ ಪ್ಲೇಯರ್ ಹತ್ರ? ಇದೆ, ಮ್ಯೂಸಿಕ್ ಪ್ಲೇಯರ್ ಇದೆ. ಎಲ್ಲೈತೆ ಲೊಕೇಶನ್ ಗಾಡಿ ಇದು? ಇದು ಸುಂಕದಕಟ್ಟೆ, ಬೆಂಗಳೂರು. ಬೆಂಗಳೂರು ಸುಂಕದಕಟ್ಟೆ. ಸುಂಕದಕಟ್ಟೆ. ಮೆಗಾ ಎಕ್ಸೆಲ್ ಅಲ್ವಾ ಇದು? ಮೆಗಾ ಎಕ್ಸೆಲ್. ತೊಟ್ಟಿ ಲಾಂಗ್ ಬರ್ತದೆ? ತೊಟ್ಟಿ ಲಾಂಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರ್ತದೆ. ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾನ? ಓಕೆ ಓಕೆ. ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ಇದು? 270. 270 ಹೇಳ್ತಾ ಇದ್ದಾರೆ. ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಇದು? ಫೈನಲ್ ನೋಡೋಣ, ಬಂದ್ರೆ ಒಂದು ಎಲ್ಲ ರೇಟ್ ಮಾಡಿ. ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ? ಹೆಚ್ಚು ಕಮ್ಮಿ ಮಾಡೋಣ. ಈಗ 270 ಹೇಳ್ತಾ ಇದ್ದೀರಾ? 270. 270 ಒಂದು 5,000 ಬಿಡ್ತೀರಾ? ಒಂದು 10,000. ಒಂದು 10,000 ಬಿಡ್ತೀರಾ? 10,000. ಒಂದು 260 ಫೈನಲ್? 260. ಟಾಟಾ ಮೆಗಾ ಎಕ್ಸೆಲ್ ಮಾಡಲ್ ಎಷ್ಟು ಗಾಡಿ? 17 ಇಂದ 18 ಲೆಕ್ಕ. 17-18. ಓನರ್ ಎಷ್ಟು ಅಂದ್ರೆ? ಸಿಂಗಲ್ ಓನರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ? ಎಲ್ಲ ರನ್ನಿಂಗ್ ಇದೆ. 270 ಹೇಳ್ತೀರಾ, ಒಂದು 10,000 ಹೆಚ್ಚು ಕಮ್ಮಿ ಆಗುತ್ತೆ. ಬೆಂಗಳೂರಲ್ಲಿ ಲೊಕೇಶನ್? ಸರ್, ಬೆಂಗಳೂರು. ಓಕೆ ಓಕೆ. ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ. ಆಯ್ತು ಸರ್, ಖಂಡಿತ. ಥ್ಯಾಂಕ್ ಯು.